ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ದ್ವಾದಶಿ ತಿಥಿ, ಪುಷ್ಯ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಶೃಂಗೇರಿಯಲ್ಲಿ ಮದುವೆಗೆ ಸಿನೆಮಾ ಸ್ಟೈಲ್ ಟ್ವಿಸ್ಟ್, ಶುಭ ಮುಹೂರ್ತಕ್ಕೆ ಬ್ರೇಕ್, ಅನಾಮಧೇಯ ಪತ್ರ ಓದಿ ಮದುವೆಗೆ ನೋ ಎಂದ ವಧು. ಗ್ಯಾರಂಟಿಗಳನ್ನ ಕೊಡುವ ಮುಂಚೆ ಯೋಚನೆ ಮಾಡಬೇಕಿತ್ತು. ಈಗ ಸರ್ಕಾರಕ್ಕೆ ಹೊರೆಯಾದರೂ ಕಷ್ಟವಾದರೂ 5 ವರ್ಷ ಕೊಡಲೇಬೇಕು. ಡಿಕೆ ಸುರೇಶ್ ಹೇಳಿಕೆ. ಖರ್ಗೆ ಎಷ್ಟು ವರ್ಷ ಶಾಸಕರಾಗಿದ್ರು, ಮಂತ್ರಿಯಾಗಿದ್ರು, ಅಭಿವೃದ್ಧಿ ಯಾಕೆ ಮಾಡೋಕ್ಕಾಗಿಲ್ಲ? ಪ್ರತ್ಯೇಕ ರಾಜ್ಯ ಕೇಳುವವರೇ ಉತ್ತರ ಕರ್ನಾಟಕದ ಶತ್ರುಗಳು ಎಂದು ಎಚ್.ಡಿ.ಕೆ ವಾಗ್ದಾಳಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಚಿಕ್ಕ ಗಡಿಯಾರ ವೃತ್ತದ ಬಳಿ ಇಂದು ಎಐಡಿವೈಯು ಸಂಸ್ಥೆ ವತಿಯಿಂದ ಪ್ರತಿಭಟನೆ ನಡೆಸಿ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳನ್ನು ಆಗ್ರಹಿಸಲಾಯಿತು. ಯುವಜನರು ಮತ್ತು ಸಂಘಟನೆ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿರುವುದನ್ನು ಸರ್ಕಾರ ಗಮನಿಸಬೇಕು ಎಂದು ಒತ್ತಾಯಿಸಿದರು. ದೀರ್ಘಕಾಲದಿಂದ ನೇಮಕಾತಿ ಪ್ರಕ್ರಿಯೆಗಳು ವಿಳಂಬವಾಗುತ್ತಿರುವುದರಿಂದ ಅರ್ಹ ಅಭ್ಯರ್ಥಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಕ್ಷಣವೇ ಪಾರದರ್ಶಕ ಹಾಗೂ ವೇಗವಾದ ನೇಮಕಾತಿ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಪೊಲೀಸರು ಸ್ಥಳದಲ್ಲಿದ್ದು ಶಾಂತಿ ಸುವ್ಯವಸ್ಥೆ ಕಾಪಾಡಿದರು. ಧಾರವಾಡ ಭಾಗದಲ್ಲಿರ್ಬೋದು ಅಥವಾ ಇಡೀ ಮೈಸೂರು ಅಥವಾ ಇಡೀ ರಾಜ್ಯದಲ್ಲಿ ಅದರ ಪರಿಣಾಮವಾಗಿ ಸರ್ಕಾರ ನಿನ್ನೆ 50,000 ಹುದ್ದೆಗಳಿಗೆ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಸಿಕ್ಕಿದೆ ಅಂತ ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಇದು ಮತ್ತೆ ಬರೀ ಮಾತಾಗುಳಿದ್ರೆ ಮತ್ತೆ ಯುವ ಜನರಲ್ಲಿ ಹತಾಶೆ ಬರುತ್ತೆ, ಅವರಲ್ಲಿ ಇನ್ನೂ ಕೂಡ ಆಕ್ರೋಶ ಹುಟ್ಟುತ್ತೆ. ಇದಕ್ಕೆ ಸರ್ಕಾರ ಅನುವು ಮಾಡಿಕೊಡಬಾರ್ದು. ಜೊತೆಗೆ ಇವತ್ತಿನ ಬರೀ 56,000 ಹೇಳಿದ್ದಾರೆ. ಇವತ್ತು ಇರುವಂತ ಎಲ್ಲಾ ಖಾಲಿ ಹುದ್ದೆಗಳನ್ನ ತುಂಬಿಕೋಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಯಾಕಂದ್ರೆ 5-6 ವರ್ಷದಿಂದ ನೇಮಕಾತಿಗಳೇ ಆಗಿಲ್ಲ. ಈಗ ವಯೋಮಿತಿ ಹೆಚ್ಚಿದ್ರು ಕೂಡ ತುಂಬಾ ಜನ ನೇಮಕಾತಿ ಅರ್ಹತೆಗೆ ಒಳಗಾಗಲ್ಲ. ಹಾಗಾಗಿ ಎಲ್ಲಾ ಹುದ್ದೆಗಳನ್ನ ತುಂಬಿಕೋಬೇಕು. ಜೊತೆಗೆ ಇವತ್ತೇನು ಉದ್ಯೋಗಗಳನ್ನ ನಾಶ ಮಾಡುವಂತ ಒಂದು KPS ಮ್ಯಾಗ್ನೆಟ್ ಯೋಜನೆ ತಂದಿದೆ ಸರ್ಕಾರ. ಶಿಕ್ಷಣ ಇಲಾಖೆಯಲ್ಲಿರುವಂತ 80,000 ಹುದ್ದೆಗಳನ್ನ ನಾಶ ಮಾಡಕ್ ಹೊರಟಿದೆ. ಇದನ್ನ ಕೈ ಬಿಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಹಾಗೇನೆ ನಾವು ಇನ್ನೊಂದು ಡಿಮ್ಯಾಂಡ್ ಹೇಳ್ತಾ ಇರೋದು, ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಂತ ಏನೋ ಸರ್ಕಾರ ಬಿಡುಗಡೆ ಮಾಡಬೇಕು. ಪ್ರತಿ ವರ್ಷ ನಾವು ಇಂಥ ಟೈಮಲ್ಲಿ ಇಂಥ ನೇಮಕಾತಿ ಕರಿತೀವಿ, ಇಂಥ ಪ್ರೊಸೀಜರ್ ಅನ್ನೋದನ್ನ ಸರ್ಕಾರ ಬಿಡುಗಡೆ ಮಾಡಬೇಕು. ಜೊತೆಗೆ ಅದರಲ್ಲಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕು. ಜೊತೆಗೆ ಕರಪ್ಷನ್ ತಡೆಗಟ್ಟೋದಕ್ಕೆ ಸ್ಟ್ರಿಕ್ಟ್ ಆಗಿ ಕ್ರಮಗಳನ್ನ ತಗೋಬೇಕು ಅಂತ ಸರ್ಕಾರಕ್ಕೆ ನಾವು. ಮೈಸೂರು ಜಿಲ್ಲೆಯಲ್ಲಿ ತಂಬಾಕು ಬೆಲೆ ದಿಢೀರ್ ಕುಸಿತದ ಹಿನ್ನೆಲೆ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ನಡೆದಿದೆ. ಪಿರಿಯಾಪಟ್ಟಣ ತಾಲೂಕಿನ ಐಜಿ ಕೊಪ್ಪಲಿನ 45 ವರ್ಷದ ತಂಬಾಕು ಬೆಳೆಗಾರ ಸಿದ್ದೇಗೌಡ ಸಾಲದ ಒತ್ತಡದಿಂದ ಮನನೊಂದು ಕಳೆದ ರಾತ್ರಿ ತಮ್ಮ ಜಮೀನಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗೆ ತಂಬಾಕು ಬೆಲೆ ಭಾರೀ ಪ್ರಮಾಣದಲ್ಲಿ ಕುಸಿದ ಪರಿಣಾಮ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು. ಬೆಳೆ ಬೆಳೆದರೂ ನ್ಯಾಯವಾದ ಬೆಲೆ ಸಿಗದೆ ಸಾಲ ತೀರಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಘಟನೆ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸರ್ಕಾರ ರೈತರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಅರಕಲಗೂಡು ತಾಲೂಕಿನ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ ತಮ್ಮ ಮಗುವಿನೊಂದಿಗೆ ಕೇಂದ್ರಕ್ಕೆ ಆಗಮಿಸಿ ರೈತರ ಅಹವಾಲು ಆಲಿಸಿದರು. ಮಾರುಕಟ್ಟೆಯಲ್ಲಿ ಅಕ್ರಮ ರಾಗಿ ಖರೀದಿ ನಡೆಯುತ್ತಿದೆ ಎಂಬ ದೂರಿನ ಹಿನ್ನೆಲೆ ರಜೆ ದಿನವಾದ 4ನೇ ಶನಿವಾರವೂ ಕರ್ತವ್ಯ ನಿರ್ವಹಿಸಿದ ಅವರು ರೈತರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿದರು. ಅಧಿಕಾರಿಯ ಈ ನಡೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ರೈತರು ಖರೀದಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ತರಬೇಕು ಹಾಗೂ ಅನ್ಯಾಯಕ್ಕೆ ತಕ್ಷಣ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು.
ಅಧಿಕಾರಿಯ ನಡೆ ಎಲ್ಲೆಡೆ ಪ್ರಶಂಸೆಗೆ ಕಾರಣವಾಗಿದೆ. ಹೆಚ್ಚಾದವು ಅಂದ್ರೆ ನಾನು ಹೇಳ್ತೀನಿ ಕೇಳಿ, ಹೆಚ್ಚಾದವಲ್ಲ. ಇವ್ರು ಏನ್ ಖರೀದಿ ಮಾಡಿರ್ತೀರಾ, ಅಲ್ಲಿ ಏನ್ ಸೋರಿಕೆ ಆಗಿರುತ್ತೆ ಅದು ಅಲ್ವಾ ನೀವು ದುಡ್ಡು ಅದ್ರ ಬಗ್ಗೆ ಏನು ಅಲ್ಲ ರೀ, ಅವ್ರು ದುಡ್ಡು ಕೊಟ್ಟಿರ್ತೀವಲ್ಲ ಅವ್ರಿಗೆ ಅದೇ ಚೀಲ ಇದು ಮೇಡಮ್, 5-6 ಜನರಿಂದ ಸ್ಟಾರ್ಟ್ ಮಾಡಿದೀವಿ, ಆಗಿದೆ ಮೇಡಮ್. ಇವರು ಹೇಳ್ತಿರೋದು ಕೆಳಗೆ ಬಿದ್ದೋಗಿರೋದಾಗಿನ ತುಂಬಿದ್ದು 4 ದಿನದಿಂದ ಅಂತು ತುಂಬಿದಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾರೆ. ಇದು ಆ ಗೋಡನ್ ಹಾಸನ ಹೊರವಲಯದ ಕಂಚಮಾರನಹಳ್ಳಿ ಗ್ರಾಮದಲ್ಲಿ ಹಾಡಹಗಲೇ ಕಳ್ಳತನ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಭಾರತಿ ಎಂಬುವವರ ಮನೆಯಲ್ಲಿ ಮಧ್ಯಾಹ್ನ ಸುಮಾರು 1 ಗಂಟೆ ಸುಮಾರಿಗೆ ಕಳ್ಳರು ನುಗ್ಗಿ ಕೈಚಳಕ ತೋರಿದ್ದಾರೆ. ಮನೆಯಲ್ಲಿದ್ದ ಸುಮಾರು 10,000 ರೂಪಾಯಿ ನಗದು, 45 ಗ್ರಾಂ ಬಂಗಾರ ಹಾಗೂ ಪ್ರಮುಖ ದಾಖಲೆಗಳನ್ನು ಕದ್ದೊಯ್ದಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆ ವೇಳೆ ಮನೆಯವರು ಹೊರಗಿದ್ದುದನ್ನು ದುರುಪಯೋಗಪಡಿಸಿಕೊಂಡ ಕಳ್ಳರು ಸುಲಭವಾಗಿ ಪರಾರಿಯಾಗಿದ್ದಾರೆ. ಕಳ್ಳರ ಚಲನ ವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಗೊಂಡಿದ್ದು, ಪೊಲೀಸರು ದೃಶ್ಯಗಳನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದಾರೆ. ಈ ಸಂಬಂಧ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯ ಮುಂದುವರೆದಿದೆ. ನಾವು 10:15ಗೆ ಮನೆ ಬಿಟ್ಟು ಹೋಯ್ತು. ಆಮೇಲೆ ಅವರು ಯಾವಾಗ ಬಂದರೆ ಅಂತ ನಮಗೆ ಗೊತ್ತಾಗಲಿಲ್ಲ ಟೈಮು. ಆಮೇಲೆ ಸಂಜೆ 4:15ಗೆ ಮನೆಗೆ ಬಂದಾಗಲೇ ಗೊತ್ತಾಯಿತು. ಅವರು ಬಂದು ಎಲ್ಲ ನೋಡಿದಾಗಲೇ ಒಂದು 4 ತೊಲದೊಂದು ಸರ, 10,000 ದುಡ್ಡು, ಆಮೇಲೆ ಮನೆವು ಡಾಕ್ಯುಮೆಂಟ್ಸ್ಗಳು ಇವೆಲ್ಲ ತಗೊಂಡೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ವಿ. ಪೊಲೀಸೆಲ್ಲ ಬಂದು ನೋಡಿ ಹೋದರು. ಆಮೇಲೆ ಅವ್ರು ಬಂದು CC ಕ್ಯಾಮ್ರಾದಲ್ಲಿ ಮತ್ತೆ ತೆಗ್ಸಿದ್ವಿ ನಾವು. ಅದು ತೆಗಿಸಿದಾಗ 1:15 ಬಂದು ಒಂದು 10 ನಿಮಿಷದಲ್ಲಿ ಎಲ್ಲನೂ ಇದು ಮಾಡ್ಕೊಂಡು ಹೋಗಿದ್ದಾರೆ. ಅನುಮಾನ ನಮಗೇನಿಲ್ಲ, ಇದುವರೆಗೂ ಏನು ಆಗಲ್ಲ. ಇವಾಗ ಹಂಗೆ ಮಾಡ್ಕೊಂಡು ಹೋಗಿದ್ದಾರೆ. ನಾವು 10 ಗಂಟೆಯಲ್ಲಿ 10:30 ಹಾಕೊಂಡು ಹೋದು ಮತ್ತು 4 ಗಂಟೆಲಿ ಬಂದಾಗ ಮನೆ ಫುಲ್ ಬಾಗಿಲೆಲ್ಲ ತೆಗೆದು ಬೀದಿ ಹೊರೆಲ್ಲ ಬಗ್ದಿತ್ತು. ಒಡವೆ 4 ತೊಲ, ಆಮೇಲೆ ಇದು 10,000 ದುಡ್ಡು, ಆಮೇಲೆ ಮನೆವು ಡಾಕ್ಯುಮೆಂಟ್ಸ್ಗಳು, ಸೈಟಿನವು ಮನೆವು ಡಾಕ್ಯುಮೆಂಟ್ಸ್ ಹೋಗಿದೆ. ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದ ಹೆಗ್ಗಡಿಹಳ್ಳಿ ಬಳಿ ಕೆಎಸ್ಆರ್ಟಿಸಿ ಬಸ್ ಮತ್ತು ಜಿತೋ ಸರಕು ವಾಹನದ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಜಿತೋ ವಾಹನ ನಿಯಂತ್ರಣ ತಪ್ಪಿ ನೆಲಕ್ಕುರುಳಿದ್ದು, ಅದರಲ್ಲಿದ್ದ ಶುಂಠಿ ಸರಕು ಸಂಪೂರ್ಣವಾಗಿ ನೆಲಸಮವಾಗಿದೆ. ಸ್ಥಳೀಯರ ಪ್ರಕಾರ ಅಪಘಾತದ ಹೊಡೆತ ಭಾರಿಯಾಗಿದ್ದರೂ ಜಿತೋ ವಾಹನ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಸಾಧ್ಯತೆ ಇದ್ದು, ಹೆಚ್ಚಿನ ವಿವರಗಳು ತಿಳಿದುಬಂದಿಲ್ಲ. ಮಾಹಿತಿ ತಿಳಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಚಾರವನ್ನು ಪುನಃ ಸುಗಮಗೊಳಿಸಿದರು. ಅಪಘಾತದಿಂದ ಕೆಲಕಾಲ ರಸ್ತೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಸಮೀಪದ ಎಮ್ಮೆದೊಡ್ಡಿ ಗ್ರಾಮದ ಪಾರ್ವತಿ ನಗರದಲ್ಲಿ ಶವ ಸಂಸ್ಕಾರದ ವೇಳೆ ಗಲಾಟೆ ಸಂಭವಿಸಿದೆ. ಜ್ಯೋತಿ ಅವರಿಗೆ ಸೇರಿದ 2 ಎಕರೆ 20 ಗುಂಟೆ ಉಳುಮೆ ಮಾಡಿದ್ದ ಕೃಷಿ ಜಮೀನಿನಲ್ಲಿ ಶವ ಸಂಸ್ಕಾರಕ್ಕೆ ಯತ್ನಿಸಿದ ಹಿನ್ನೆಲೆಯಲ್ಲಿ ಅವರ ಮಗ ವಿನೋದ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಶವ ಸಂಸ್ಕಾರಕ್ಕೆ ಬಂದವರಿಂದ ವಿನೋದ್ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. 78 ವರ್ಷದ ಗಂಗಪ್ಪ ಅವರ ಅಂತ್ಯ ಸಂಸ್ಕಾರ ಸಂಬಂಧ ಈ ವಿವಾದ ಉಂಟಾಗಿದೆ. ಘಟನೆ ಕುರಿತು ಕಡೂರು ಪೊಲೀಸ್ ಠಾಣೆಯಲ್ಲಿ ಕಿರಣ್, ಗೌತಮ್, ಅಭಿ ಸೇರಿದಂತೆ 5 ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.
ನನ್ನ ಮಗನ ತಲೆ ಮೇಲೆ ಕಲ್ಲೆ ಎತ್ತಾಗೆ ಸಿಕ್ಕಿದ್ರಲ್ಲೆಲ್ಲ ಮಾಡ್ದು ಈ ತರ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನ್ಯಾಯ ಕೊಡಿಸಿ. ನಮಗೆ ಕೇಳೋದಿಲ್ಲ. ನಾನು ಕೂಲಿ ನಾಲಿ ಮಾಡಿ ಸಾಲ ಮಾಡಿ ನಾನು ಹಾಕಿದ್ರೆ ಇದು ಬಿಟ್ಟು ನಮಗೆ ಜೀವನ ಯಾವುದೂ ಇಲ್ಲ, ಆಧಾರ ಯಾವುದೂ ಇಲ್ಲ. ನಮ್ಮ ಹತ್ರ ಕೇಳೋರು ಯಾರಿಲ್ಲ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ಈ ತರ ಯಾರು ಅನ್ಯಾಯ ಮಾಡಬಾರ್ದು. 2 ವರ್ಷ ಸಾಗಿದ್ದೀನಿ ಅಂತ ಕಡ್ತಾರೆ. ತಾವೊಂದು ಮಸಾಲೆ ಅದು ತಾವೊಂದು ಮಸಾಲೆ ಕೊಡ್ತಾರೆ. ನಾನು ಕಡೂರಿಗೆ ಹೋದ್ಮೇಲೆ ಸಿಕ್ಕಿದ ಹೆಣ್ಣುಗಳೆಲ್ಲ ತಾವೊಂದು ಸುಟ್ಟು ಸಿಕ್ಕಿದ್ದೆಲ್ಲ ಮಾಡ್ತಾರೆ. ಎತ್ಕೊಂಡು ಹಿಡ್ಕೊಂಡು ಸಿಕ್ಕಿದ್ರಲ್ಲೆಲ್ಲ ಹೊಡಿತಾರೆ. ಅಯ್ಯೋ ಕೇಳಲೇ ಅಲ್ವಾ. ನನ್ನ ಅಡಿಕೆ ಗಿಡನೆಲ್ಲ ಹಾಳು ಮಾಡಿ, ನನ್ನ ಹೊಲನೆಲ್ಲ ಹಾಳು ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಈಡಿಗ ಸಮುದಾಯ ಭವನದಲ್ಲಿ ನಡೆಯುತ್ತಿದ್ದ ಮದುವೆ ತಾಳಿ ಕಟ್ಟುವ ಕ್ಷಣದಲ್ಲಿ ರದ್ದುಪಟ್ಟ ಘಟನೆ ನಡೆದಿದೆ. 41 ವರ್ಷದ ದೀಕ್ಷಿತ್ ಹೆಗ್ಡೆ ಹಾಗೂ 29 ವರ್ಷದ ಯುವತಿಯ ವಿವಾಹ ಸಡಗರದಲ್ಲಿದ್ದ ವೇಳೆ ವರನ ವಿರುದ್ಧ ಪೊಲೀಸ್ ಪ್ರಕರಣವಿದ್ದು ವಯಸ್ಸು ಮುಚ್ಚಿಟ್ಟಿದ್ದಾರೆ ಎಂಬ 5 ಪುಟಗಳ ಅನಾಮಧೇಯ ದೂರು ವಧುವಿಗೆ ತಲುಪಿತು. ಪತ್ರ ಓದಿದ ವಧು ತಕ್ಷಣ ಮಂಟಪ ತೊರೆದು ಮದುವೆ ನಿರಾಕರಿಸಿದರು. ಸ್ಥಳಕ್ಕೆ ಸಿಡಿಪಿಒ ಹಾಗೂ ಪೊಲೀಸರು ಆಗಮಿಸಿ ಮನವೊಲಿಸಲು ಪ್ರಯತ್ನಿಸಿದರೂ ವಧು ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ವರನಿಗೆ ಇದು ಮೊದಲ ಮದುವೆಯಾಗಿದ್ದು ವಧುವಿಗೆ 2ನೇ ಮದುವೆ ಎಂದು ತಿಳಿದುಬಂದಿದೆ. ಪ್ರಕರಣ ಸಂಬಂಧ ಹೆಚ್ಚಿನ ಪರಿಶೀಲನೆ ನಡೆಯುತ್ತಿದೆ. ಹುಡುಗಿಗೆ ಮಾತ್ರ ಕಾಣೋಣ, ಹುಡುಗಿಗೆ ಅಂತ ಕಾಣಲಿಲ್ಲ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಗ್ಯಾರಂಟಿ ಯೋಜನೆಗಳ ಕುರಿತು ಸಂಸದ ಡಿಕೆ ಸುರೇಶ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಗ್ಯಾರಂಟಿಗಳನ್ನು ಘೋಷಿಸುವ ಮೊದಲು ಚಿಂತನೆ ಅಗತ್ಯವಿತ್ತು ಎಂಬುದು ಸತ್ಯವಾದರೂ ಈಗ ಸರ್ಕಾರಕ್ಕೆ ಹೊರೆಯಾಗಿದ್ದರೂ 5 ವರ್ಷಗಳ ಕಾಲ ಅವುಗಳನ್ನು ನೀಡಲೇಬೇಕು ಎಂದು ಹೇಳಿದರು. ಚುನಾವಣೆ ವೇಳೆ ಅಧ್ಯಕ್ಷರು, ಮುಖ್ಯಮಂತ್ರಿ ಹಾಗೂ ನಾವು ಎಲ್ಲರೂ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುತ್ತೇವೆ ಎಂದು ಜನತೆಗೆ ವಾಗ್ದಾನ ಮಾಡಿದ್ದೇವೆ. ಆ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದು ಸ್ಪಷ್ಟಪಡಿಸಿದರು. ಗ್ಯಾರಂಟಿ ಎಂದರೆ ಕರ್ನಾಟಕ ಜನತೆಗೆ ನೀಡಿದ ಮಾತು, ಆ ಮಾತನ್ನು ತಪ್ಪಬಾರದು ಎಂದು ಅವರು ಅಭಿಪ್ರಾಯಪಟ್ಟರು. ಸರ್ಕಾರ ಜನಾಭಿಪ್ರಾಯಕ್ಕೆ ಬದ್ಧವಾಗಿದೆ ಎಂದು ತಿಳಿಸಿದರು. ಬರ್ಡನ್ ಆಗ್ಲಿ ಏನಾದ್ರೂ ಆಗ್ಲಿ ಅವರು ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಾತುಗಳನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನ ಮಾಡಬೇಕಾಗಿತ್ತು. ಸೊ ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನ ರಾಜ್ಯದ ಜನರಿಗೆ ಕೊಡಬೇಕು. ಅದು ನಮ್ಮ ನಂಬಿಕೆ. ಗ್ಯಾರಂಟಿ ಅದು ನಮ್ಮ ವಾಗ್ದಾನ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ. ಆ ವಾಗ್ದಾನದಂತೆ ನಡಿಬೇಕು. ಇವತ್ತು ಪಕ್ಷದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಕೂಡ ಯಾರು ಚುನಾವಣೆಯಲ್ಲಿ ಎದುರಿಸಿದ್ರು ಎಲ್ಲರೂ ಕೂಡ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ನಂಬಿಕೆಯಿಂದ ಜನರಿಗೆ ಹೇಳಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋಂಥ ಕೆಲಸ
ಅವ್ರು ಮಾಡಬೇಕು. ಬರ್ಡನ್ ಆಗ್ತಿದೆ ಅಂತ ಹೇಳಿದ್ದಾರೆ ಬರ್ಡನ್ ಆದ್ರೂ ಆಗಲಿ, ಏನಾದರೂ ಆಗಲಿ, ಅವರು ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಾತುಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾಗಿತ್ತು. ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಜನತಾ ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸಿಂಗಾಪುರ್ ಬೇಡ, ಕನಕಪುರ ಮೈಸೂರು ರೀತಿ ಅಭಿವೃದ್ಧಿ ಆದ್ರೆ ಸಾಕು ಅಂತ ಹೇಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಹಲವು ವರ್ಷ ಶಾಸಕರಾಗಿದ್ದು ಮಂತ್ರಿಯಾಗಿದ್ದರು. ಜೊತೆಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಈಗಲೂ ಮಂತ್ರಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಏಕೆ ಆಗಲಿಲ್ಲ ಎಂದು ಪ್ರಶ್ನಿಸಿದರು. ಕನಕಪುರ ಮೈಸೂರು ಮಾದರಿಯಲ್ಲಿ ಅಭಿವೃದ್ಧಿ ಮಾಡಲು ಯಾರು ತಡೆದಿದ್ದರು ಎಂದು ಅವರು ಟೀಕಿಸಿದರು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಎಂದು ಪ್ರತ್ಯೇಕ ರಾಜ್ಯದ ಕೂಗು ಹಾಕುವವರೇ ಆ ಭಾಗದ ಶತ್ರುಗಳು ಎಂದು ಹೇಳಿದ ಕುಮಾರಸ್ವಾಮಿ ಅಭಿವೃದ್ಧಿಗೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಎಂದು ಅಭಿಪ್ರಾಯಪಟ್ಟರು. ಖರ್ಗೆ ಅವರು ಹೇಳ್ತಾರೆ, ನಮಗೆ ಸಿಂಗಾಪುರ ಮಾಡಬೇಡಿ, ಇಲ್ಲಿ ಮೈಸೂರು ಮತ್ತು ಕನಕಪುರ ಏನು ಮಾಡಿದ್ದೀರಿ ಅಷ್ಟು ಕೆಲಸ ಮಾಡಿಕೊಟ್ರು ಸಾಕು ಅಂತ ಹೇಳ್ತಾರೆ. ಖರ್ಗೆ ಅವರಿಗೆ ಎಷ್ಟು ವರ್ಷ ಶಾಸಕರಿದ್ರು, ಎಷ್ಟು ವರ್ಷ ಮಂತ್ರಿಗಳಿದ್ರು, ಈಗ ಅವರ ಮಗ ಎಷ್ಟು ವರ್ಷದಿಂದ ಶಾಸಕರು, ಎಷ್ಟು ವರ್ಷ ಮಂತ್ರಿಗಳಿದ್ದಾರೆ. ಯಾತಕ್ಕೆ ನೀವು ಮೈಸೂರಿನ ಅಭಿವೃದ್ಧಿ, ಕನಕಪುರದ ಅಭಿವೃದ್ಧಿಯನ್ನು ನೀವು ಮಾಡಲಿಕ್ಕಾಗಲಿಲ್ಲ? ಯಾರು ನಿಮ್ಮನ್ನ ಮಾಡಬೇಡಿ ಅಂತ ಹೇಳಿದ್ರು? ಹಲವಾರು ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮಗೆ ಬೇರೆ ರಾಜ್ಯ ಕೊಡಿ ಅಂತಕ್ಕಂಥ ಒಂದು ಕೂಗನ್ನು ಕೆಲವರು ಆಡ್ತಕ್ಕಂಥದ್ದೇನಿದೆ, ಆ ಕೂಗನ್ನು ಹಾಕ್ತಕ್ಕಂಥವರೇ ಉತ್ತರ ಕರ್ನಾಟಕದ ಶತ್ರುಗಳು ಅಂತಕ್ಕಂಥದ್ದನ್ನ ಮರಿಬೇಡಿ ನೀವು. ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿಯಲ್ಲಿ ಮದುವೆಗೆ ಸಿನೆಮಾ ಸ್ಟೈಲ್ ಟ್ವಿಸ್ಟ್. ಶುಭ ಮುಹೂರ್ತಕ್ಕೆ ಬ್ರೇಕ್. ಅನಾಮಧೇಯ ಪತ್ರ ಓದಿ ಮದುವೆಗೆ ನೋ ಎಂದ ವಧು. ಗ್ಯಾರಂಟಿಗಳನ್ನ ಕೊಡುವ ಮುಂಚೆ ಯೋಚನೆ ಮಾಡಬೇಕಿತ್ತು. ಈಗ ಸರ್ಕಾರಕ್ಕೆ ಹೊರೆಯಾದರು. ಕಷ್ಟವಾದರೂ 5 ವರ್ಷ ಕೊಡಲೇಬೇಕು. ಡಿಕೆ ಸುರೇಶ್ ಹೇಳಿಕೆ. ಖರ್ಗೆ ಎಷ್ಟು ವರ್ಷ ಶಾಸಕರಾಗಿದ್ರು, ಮಂತ್ರಿಯಾಗಿದ್ರು, ಅಭಿವೃದ್ಧಿ ಯಾಕೆ ಮಾಡೋಕ್ಕಾಗಿಲ್ಲ? ಪ್ರತ್ಯೇಕ ರಾಜ್ಯ ಕೇಳುವವರೇ ಉತ್ತರ ಕರ್ನಾಟಕದ ಶತ್ರುಗಳು ಎಂದು ಎಚ್.ಡಿ.ಕೆ ವಾಗ್ದಾಳಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.